ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಹೆತ್ತ ತಂದೆ ತಾಯಿಗಳಿಗೂ, ಭೂತಾಯಿಗೂ, ಪ್ರಕೃತಿ ಮಾತೆಗೂ, ಗುರು ವೃಂದಕ್ಕೂ, ಋಷಿ ವೃಂದಕ್ಕೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳನ್ನು ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮೇಡಮ್ ಹೇಳ್ದಂಗೆ ಯೋಗ ಆಯ್ತು, ಧ್ಯಾನ ಆಯ್ತು, ಈಗ ಜ್ಞಾನದ ಸಮಯ. ಮಾಸ್ಟರ್ಸ್, ಸಾಧ್ಯವಾದವರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಆನ್ ಮಾಡ್ಕೊಂಡ್ರೆ ನಂಗೊಂಥರ ಖುಷಿ ಇರುತ್ತೆ. ನಿಮ್ ಮುಖಗಳನ್ನ ನೋಡ್ಕೊಂಡು ಪಾಠ ಮಾಡಿದಾಗ ಇನ್ನು ಅತಿ ಹೆಚ್ಚು ಪಾಯಿಂಟ್ಸ್ ಜ್ಞಾನವನ್ನು ನೀವು ಪಡ್ಕೋಬಹುದು. ಇಲ್ಲ ಅಂದ್ರೆ ಖಾಲಿ ಕ್ಲಾಸ್ ಅಲ್ಲಿ ಬರೀ ಬೋರ್ಡ್ಗೆ ಬೆಂಚಿಗೆ ಪಾಠ ಮಾಡ್ದಂಗೆ ಇರುತ್ತೆ. ಹಾಗಾಗಿ ಸಾಧ್ಯವಾದ್ರೆ ಎಲ್ರನ್ನು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇದೊಂದು ಒಳ್ಳೆ ಟಾಪಿಕ್, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋ ಟಾಪಿಕ್. ಮಾಸ್ಟರ್ಸ್, ಇವತ್ತು ನಾನು ಆಯ್ದುಕೊಂಡಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಅಕ್ನಾಲೆಜ್ಮೆಂಟ್, ಅಪ್ರಿಸಿಯೇಷನ್, ಗ್ರಾಟಿಟ್ಯೂಡ್. ಗುರುತಿಸುವುದು, ಪ್ರಶಂಸಿಸುವುದು, ಕೃತಜ್ಞತೆಯ ಭಾವ. ಇದು ಮೂರು ಒಂದು ಗುಣಗಳು ನಮ್ಮ ರಿಲೇಶನ್ಶಿಪ್ ನಲ್ಲಿ, ನಮ್ಮ ಸಂಬಂಧ ಬಾಂಧವ್ಯಗಳು ಸುಸಂಬದ್ಧವಾಗಿ ಇರ್ಬೇಕು ಅಂದ್ರೆ ನಾವು ಈ ಮೂರು ಗುಣಗಳನ್ನ ಅಂದ್ರೆ ಗುರುತಿಸುವುದು, ಪ್ರಶಂಸೆ, ಕೃತಜ್ಞತೆ, ಈ ಮೂರು ಗುಣಗಳು ನಮ್ಮಲ್ಲಿ ಡೆವಲಪ್ ನಾವು ಮಾಡ್ಕೊಳ್ಳೇಬೇಕು ಮಾಸ್ಟರ್ಸ್. ಈಗ ಗುರುತಿಸುವುದು, ಅಕ್ನಾಲೆಜ್ಮೆಂಟ್ ಅಂದರೆ ಏನು ಅಂತ ತಿಳಿದುಕೊಂತ ಮುಂಚೆ ಈ ಗುರುತಿಸೋದು ಮತ್ತು ಪ್ರಶಂಸೆಗೆ ವ್ಯತ್ಯಾಸ ಏನಂತ ನಾವು ತಿಳಿಯೋಣ ಮಾಸ್ಟರ್ಸ್. ಗುರುತಿಸೋದು ಅಂದ್ರೆ ಅದು ಇದೆ ಅಂತ ಅಂದ್ಕೊಳ್ಳೋದು, ಅಂದ್ರೆ ಒಪ್ಕೊಳ್ಳೋದು. ಹೇಗೆ ತರ ಒಪ್ಕೋಬೇಕು? ಅದು ಹೇಗಿದೆಯೋ ಹಾಗೆ ಅದನ್ನ ಒಪ್ಕೊಳ್ಳೋದು, ಅಂದ್ರೆ ನೋಡೋದು. ಪ್ರಶಂಸೆ ಎನ್ನುವುದು ಪಾಸಿಟಿವ್ ವೇನಲ್ಲಿ ನೋಡ್ಬೇಕಂತೆ ನಾವು. ಯಾವಾಗ ಗುರುತಿಸುವುದು ಪಾಸಿಟಿವ್ ವೇನಲ್ಲಿ ಇರುತ್ತದೆಯೋ ಅದನ್ನೇ ನಾವು ಪ್ರಶಂಸೆ ಎನ್ನುತ್ತೇವೆ. ನೋಡೋದನ್ನ ಯಾವಾಗ್ಲೂ ಪಾಸಿಟಿವ್ ಆಗಿ ನೋಡ್ಬೇಕು, ಸಕಾರಾತ್ಮಕ ಮನೋಭಾವದಿಂದ ನೋಡ್ಬೇಕು. ಅದು ಹೇಗಿದೆಯೋ ಹಾಗೆ ನೋಡುವಂತಹ ಮನೋಭಾವ ನಮ್ಮದಾಗ್ಬೇಕು. ಅದು ಪಾಸಿಟಿವ್ ನೋಡಿದಾಗ ಏನಾಗುತ್ತೆ, ಅದೇ ಪ್ರಶಂಸೆ. ಈಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ, ಧ್ಯಾನ ಮಾಡ್ತಿದ್ದೀವಿ. ಏನ್ ಹೇಳ್ತೀವಿ ಧ್ಯಾನದಲ್ಲಿ ನಾವು? ನಿಮ್ಮ ಶ್ವಾಸವನ್ನೇ ಗುರುತಿಸಿ ಅಂತ ನಾವ್ ಹೇಳ್ತೀವಿ, ಕರೆಕ್ಟಾ? ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಶ್ವಾಸ ಆಡ್ತಿದ್ವಿ ನಾವೆಲ್ಲಾನು ಅಲ್ವಾ? ಉಸಿರಾಟ ಅನ್ನೋದು ಇದ್ದೇ ಇರುತ್ತೆ. ಬಟ್ ಏನ್ ಮಾಡ್ತಿದ್ವಿ ನಾವು? ಗಮನಿಸ್ತಿದ್ವಿ ಅದನ್ನ? ಖಂಡಿತ ಇಲ್ಲ. ಏನು ನಡೀತಿದೆ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರ್ಲಿಲ್ಲ ಮಾಸ್ಟರ್ಸ್. ನಾನು ಒಂದು ಉಸಿರಾಡ್ತಿದ್ದೀನಿ, ಒಂದು ಉಸಿರು, ಒಂದು ವಿಶ್ವಮಯ ಚೈತನ್ಯ ಶಕ್ತಿ ಒಂದು ನನ್ನ ಒಳಗಡೆ ಹೋಗ್ತಿದೆ, ಹೊರಗಡೆ ಬರ್ತಿದೆ ಅನ್ನೋದ್ರ ಬಗ್ಗೆ ಅರಿವಿಲ್ದಿರಾನೆ, ಅದನ್ನು ಗುರುತಿಸದೆ ನಾವೇನ್ ಮಾಡ್ತಿದ್ವಿ? ಮಾಮೂಲಿಯಾಗಿ ಇದ್ಬಿಡ್ತಿದ್ವಿ ಅಲ್ವಾ? ಆದ್ರೆ ಈಗ ನಾವು ಧ್ಯಾನಕ್ಕೆ ಬಂದ ಮೇಲೆ ಆ ಶ್ವಾಸವನ್ನ ಗುರುತಿಸಕ್ಕೆ ನಾವು ರೆಡಿ ಆದ್ವಿ. ಯಾವಾಗ ಶ್ವಾಸವನ್ನ ನಾವು ಗುರುತಿಸಕ್ಕೆ ಶುರು ಮಾಡಿದ್ವೋ ಅವಾಗ ನಮ್ಗೆ ಅನ್ಸುತ್ತೆ ನನ್ನ ಧ್ಯಾನ ಕರೆಕ್ಟ್ ಆಗಿ ಆಗ್ತಿದೆ ಅಲ್ವಾ? ಅದೇ ಶ್ವಾಸವನ್ನು ಗುರುತಿಸ್ತಿಲ್ಲ ಅಂದ್ರೆ ನಾವೇನ್ ಅನ್ಕೊಳ್ತೀವಿ? ಯಾಕೋ ಇವತ್ತು ಡಿಸ್ಟರ್ಬೆನ್ಸ್ ಇದೆ, ಆಗ್ತಾ ಇಲ್ಲ, ಧ್ಯಾನ ಸರಿಯಾಗಿ ಕುದುರ್ಲಿಲ್ಲ, ಸರಿಯಾಗಿ ಆಗ್ಲಿಲ್ಲ ಅನ್ನೋ ಒಂದು ಮಾತುಗಳು ಕೇಳ್ಬಾರ್ದು. ಅಂದ್ರೆ ಮಾಸ್ಟರ್ಸ್, ನಾವು ಧ್ಯಾನಕ್ಕೆ ಬರೋದ್ಕಿಂತ ಮುಂಚೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗೋಗಿತ್ತು ಈ ಉಸಿರಾಟ, ಈ ಶ್ವಾಸ ಅನ್ನೋದು. ಅದು ನಡೀತಾನೆ ಇದೆ, ಜೀವನ ಪರ್ಯಂತ ನಮ್ಮ ಜೊತೆಗೇನೆ ಇರುತ್ತೆ. ಹೇಳ್ತಾರಲ್ಲ, ದೇಹವೇ ಉಸಿರಿ ಸದಾ ಭಾರ ಇಲ್ಲ ಆಧಾರ. ಆಧಾರ ಇಲ್ವೇ ಇಲ್ಲ, ದೇಹಕ್ಕೆ ಉಸಿರೇ ಆಧಾರ. ಅಂತಹ ಉಸಿರನ್ನ ನಾವು
ಪತ್ರಿಯವರು ಹೇಳಿದ್ಮೇಲೆ ಗಮನಿಸಕ್ಕೆ ಶುರು ಮಾಡಿದ್ವಿ. ಅದು ಹೇಗಿದೆಯೋ ಹಾಗೇನೆ ಗಮನಿಸೋದನ್ನ ನಾವು ಶುರು ಮಾಡಿದ್ವಿ. ಅದಕ್ಕೆ ನಾವು ಹೇಳೋದು, ಸುಲಲಿತವಾಗಿ ಸುಲಭವಾಗಿ ಸಹಜವಾಗಿ ನಡೆಯುತ್ತಿರುವ ಶ್ವಾಸವನ್ನು ಗಮನಿಸಿ ಅಂತ ಹೇಳ್ತೇನೆ. ಇದು ಬರೀ ಶ್ವಾಸ ಒಂದಕ್ಕೇನಾ? ಇಲ್ಲ. ನಾವು ಸಹಿತ ನಮ್ಮ ಜೀವನದಲ್ಲಿ ಮನುಷ್ಯರೇ ಬರಬಹುದು, ಸಂದರ್ಭನೇ ಬರಬಹುದು, ಪರಿಸ್ಥಿತಿಗಳು ಬರಬಹುದು. ಯಾವುದೇ ಬಂದ್ರು ಅದು ಹೇಗಿದೆಯೋ ಹಾಗೇನೆ ನಾವು ಗುರುತಿಸೋದಿಕ್ಕೆ ಪ್ರಯತ್ನವನ್ನು ನಾವು ಪಡ್ಬೇಕು. ನಾವು ಕನ್ನಡಕ ಹಾಕೊಳ್ತೀವಿ. ಈಗ ನಾನ್ ಗ್ಲಾಸ್ ಹಾಕೊಂಡಿದ್ದೀನಿ ಅಲ್ವಾ? ಇದು ಟ್ರಾನ್ಸ್ಪರೆನ್ಸ್ ಗ್ಲಾಸ್. ಈಗ ನಾವು ಹೇಗೆ ನಿಮ್ಮನ್ನ ನೋಡ್ತೀವಿ, ಈಗ ಗುರುದೇವಿ ಹಿರೇಮಠ ಅವ್ರು ಕೂತಿದ್ದಾರೆ, ನನ್ಗೆ ಅವ್ರು ಕಾಣಿಸ್ತಿದ್ದಾರೆ, ರೆಡ್ ಕಲರ್ ಹಾಕೊಂಡಿದ್ದಾರೆ. ನಾನು ಅವ್ರನ್ನ ಹಾಗೆ ನೋಡ್ತೀನಿ. ಯಾಕೆ? ನಾನು ಹಾಕೊಂಡ್ರೆ ಟ್ರಾನ್ಸ್ಪರೆಂಟ್ ಗ್ಲಾಸ್, ಕರೆಕ್ಟ್ ಅಲ್ವಾ? ಅದೇ ನಾನು ಸನ್ ಗ್ಲಾಸ್ ಹಾಕೊಂಡ್ರೆ ಅದು ಬಣ್ಣ ಯೆಲ್ಲೋ, ಗ್ರೀನ್, ರೆಡ್ ಈ ತರದೊಂದು ಗ್ಲಾಸ್ ಹಾಕೊಂಡಾಗ ನಾನು ಅವನ್ನ ಹೇಗ್ ನೋಡ್ತೀನಿ? ನಾನು ಹಾಕೊಂಡಿರುವ ಕನ್ನಡಕದ ಬಣ್ಣದ ಮುಖಾಂತರ ಅವ್ರನ್ನ ಹಾಗೆ ನೋಡ್ತೀನಿ. ಅಲ್ಲೇನಾಗುತ್ತೆ? ನೋಡೋದೇನಾಗುತ್ತೆ? ಬದಲಾಗುತ್ತೆ ಅಲ್ವಾ? ಬದಲಾವಣೆ ಹೊಂದುತ್ತೆ. ಅಂದ್ರೆ ಇಲ್ಲಿ ನಾವೇನ್ ಹೇಳಿದ್ದು? ಗುರುತಿಸೋದು ಅಂದ್ರೆ ಹೇಗೆ? ಒಬ್ಬ ವ್ಯಕ್ತಿ, ಒಂದು ವಿಷಯ ಆಗ್ಬಹುದು, ಒಂದು ಪರಿಸ್ಥಿತಿ ಆಗ್ಬಹುದು, ಒಂದು ಪ್ರತಿಘಟನೆ ಆಗ್ಬಹುದು, ಏನೇ ಆಗ್ಲಿ, ಅದು ಹೇಗಿದೆಯೋ ಹಾಗೆ ನಾವು ಗುರುತಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಬಹಳ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಮಾಸ್ಟರ್ಸ್? ಪ್ರತಿಯೊಬ್ಬ ಮನುಷ್ಯನಲ್ಲಿ ನಾವು ನಕಾರಾತ್ಮಕ ದೃಷ್ಟಿಯಿಂದ ನೋಡಕ್ಕೆ ಶುರು ಮಾಡ್ತೀವಿ. ಅದು ಸರಿ ಇಲ್ಲ, ಅವ್ರು ನನ್ಗೆ ಈಗಂದ್ರು ನನ್ಗೆ ಇಷ್ಟ ಆಗ್ಲಿಲ್ಲ, ಈಗಿಲ್ಲ ಇಲ್ಲ ಬೇಡ ಬೇಡ ಅನ್ನೋ ಒಂದು ನಕಾರಾತ್ಮಕ ವರ್ಡ್ಸ್ ನಾವ್ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವಾಗ್ಲೂ ನಾವ್ ಇದನ್ನ ಇದ್ದಿದ್ದಾಗೆ ಅಕ್ಸೆಪ್ಟೆನ್ಸ್ ಮಾಡ್ಕೊಳಲ್ಲ, ಗುರ್ಸಕ್ ಹೋಗಲ್ಲ. ನಾವು ನಮ್ಮ ಅಕ್ನಾಲೆಜ್ಮೆಂಟ್, ನಮ್ಮ ಗುರುತಿಸೋದು ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕು? ಜಡ್ಜ್ಮೆಂಟಲ್ ಆಟಿಟ್ಯೂಡ್ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಸರ್ ಹೇಳಿದ್ದು, ನೋ ಜಡ್ಜ್ಮೆಂಟ್, ನೋ ಕಮೆಂಟ್. ಸುಮ್ಮನೆ ಹೇಳಲಿಲ್ಲ ಮಾಸ್ಟರ್ಸ್ ಅವ್ರೆ, ಏನೋ ಒಂದು ಉದ್ದೇಶ ಇಟ್ಕೊಂಡೇ ಹೇಳಿದ್ದೆ ನಾನು. ಇನ್ನೊಬ್ಬರನ್ನ ಜಡ್ಜ್ ಮಾಡಕ್ಕೆ ನಾವ್ ಯಾರು ಅಲ್ವಾ? ನಮ್ಗೇನ್ ರೈಟ್ಸ್ ಇದೆ ಇನ್ನೊಬ್ಬನ ಜಡ್ಜ್ ಮಾಡೋಕೆ? ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳಕ್ಕೆ ರೈಟ್ಸ್ ನಮ್ಮಲ್ಲಿ ಏನಿದೆ ಹೇಳಿ? ನಾನು ಬಂದಿರೋದು ಜೀವಾತ್ಮವಾಗಿ, ಈ ಅಂಶಾತ್ಮವಾಗಿ ನಾವು ಬಂದಂತಹವರು ಪೂರ್ಣಾತ್ಮವಾಗಿ ನಾವು ಬದಲಾಗಬೇಕು. ಪೂರ್ಣಾತ್ಮವಾಗಿ ಬದಲಾಗಬೇಕು ಅಂದ್ರೆ ಈ ಅಂಶಾತ್ಮದ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕು. ಆ ಉದ್ದೇಶದ ಪರವಾಗಿ ಕಾರ್ಯಗಳನ್ನ ನಾವು ಮಾಡ್ತಾ ಹೋಗ್ಬೇಕೆ ಹೊರತಾಗಿ ನಮ್ಮ ಜೊತೆಗೆ ಬಂದಂತಹವರನ್ನ, ನಮ್ಮ ಸುತ್ತಮುತ್ತಲಿದ್ದಂಥವ್ರನ್ನ ನಾವು ಕ್ರಿಟಿಸಿಸಮ್, ಅವ್ರನ್ನ ನಾವು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವು ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾವು ಜಡ್ಜ್ಮೆಂಟಲ್ ಆಟಿಟ್ಯೂಡ್ ನ ಬಿಟ್ಟು ಬಿಡ್ಬೇಕು. ಯಾರನ್ನೇ ಆಗ್ಲಿ, ಯಾವ ಪರಿಸ್ಥಿತಿಯನ್ನೇ ಆಗ್ಲಿ ನಾವು ಜಡ್ಜ್ ಮಾಡಕ್ಕೆ ಹೋಗ್ಬಾರ್ದು. ಯಾವಾಗ್ಲೂ ನಮ್ಗೆ ಈ ಲಾಜಿಕ್ ಮೈಂಡ್ ಒಂದು ವರ್ಕ್ ಆಗ್ತಾ ಇದೆ ನಮ್ಮ ಮನಸ್ಸಲ್ಲಿ ಅಲ್ವಾ? ಅದನ್ನ ನಾವು ಬಿಡಬೇಕು. ಎದುರುಗಡೆ ವ್ಯಕ್ತಿ ಯಾರೇ ಆಗ್ಲಿ, ನಿಮ್ಮ ಅತ್ತೆ ಆಗ್ಲಿ, ಗಂಡ ಆಗ್ಲಿ, ಮಕ್ಕಳಾಗ್ಲಿ, ಯಾರೇ ಆಗ್ಲಿ, ಅವ್ರು ಹೇಗಿದ್ದಾರೋ ಹಾಗೇನೆ ಅವ್ರನ್ನ ನೋಡೋದಕ್ಕೆ, ಅವನ್ನ ಅಕ್ನಾಲೇಜ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಯಾವಾಗ ನಾವು ಈ ಲಾಜಿಕ್ ಮೈಂಡ್ ಅಂದ್ರೆ ಈ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ನ ನಾವು ಬಿಡ್ತೀವೋ ಆವಾಗ ಕರೆಕ್ಟ್ ಆದ ಅಕ್ನಾಲೇಜ್ಮೆಂಟ್ ನಮ್ದಾಗುತ್ತೆ. ಅಂದ್ರೆ ಸರಿಯಾದ ಗುರುತಿಸುವಿಕೆ ನಮ್ದಾಗುತ್ತೆ. ಸರಿಯಾದ ಗುರುತಿಸೋದು ಅಂದ್ರೆ ನಾವು ಪಾಸಿಟಿವ್ ಆಗಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಅಲ್ಲಿ ನೆಗೆಟಿವ್ ಅನ್ನೋದು ಬರೋದೇ ಇಲ್ಲ ಮಾಸ್ಟರ್ಸ್.
ಇದನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ಸಂಬಂಧ ಬಾಂಧವ್ಯಗಳು ನಮಗೆ ಒಳ್ಳೆ ರೀತಿಯಾದ ಸಂಬಂಧ ಬಾಂಧವ್ಯಗಳು ಬೆಳೀತಾ ಹೋಗುತ್ತೆ. ಹಾಗಾದ್ರೆ ಮೇಡಮ್ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ಬೇಕಾ? ಖಂಡಿತ ಇಲ್ಲ ಮಾಸ್ಟರ್ಸ್. ಅಟ್ಯಾಚ್ಮೆಂಟ್ ಇಟ್ಕೊಂಡು ಡಿಟ್ಯಾಚ್ಮೆಂಟ್ ಆಗಿರ್ಬೇಕು ನಾವು. ಹಾಗಂತ ಎಲ್ರನ್ನೂ ಬಿಟ್ಬಿಡಿ ಅಂತ ಹೇಳಿಲ್ಲ ಪತ್ರಿಜಿ ಸಾರು. ಸಂಸಾರದಲ್ಲೇ ನಿರ್ಮಾಣ ಅಂತ ಹೇಳಿದ್ರು ಅಲ್ವಾ? ನಾವು ಇರೋದು ಸಮಾಜದಲ್ಲಿ. ಪ್ರತಿಯೊಬ್ರು ಬರ್ತಾರೆ ನಮ್ಮ ಜೀವನದಲ್ಲಿ. ಎಲ್ಲವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈ ಒಂದು ಗುರುತಿಸುವುದು ನಮ್ದು ಪಾಸಿಟಿವ್ ವೇನಲ್ಲಿ ಇರಬೇಕು. ಯಾವುದೇ ತರನಾದ ಜಡ್ಜ್ಮೆಂಟಲ್ ನಮ್ಮಲ್ಲಿ ಬರಬಾರದು. ಯಾವಾಗ ಜಡ್ಜ್ಮೆಂಟ್ ಅನ್ನೋ ಆಟಿಟ್ಯೂಡ್ ನಮ್ಮಲ್ಲಿ ಬರುತ್ತೋ, ಈ ಗುರುತಿಸೋದು ಅಕ್ನಾಲೇಜ್ಮೆಂಟ್ ಇರಲ್ಲ ಮಾಸ್ಟರ್ ನಮ್ಮಲ್ಲಿ. ಅವಾಗ ನಾವೇನ್ ಮಾಡ್ತೀವಿ? ಪ್ರತಿಯೊಬ್ಬರಲ್ಲೂ ಕುಂದು ಕೊರತೆಗಳನ್ನ ಹುಡುಕ್ತಾನೇ ಹೋಗ್ತೀವಿ ನಾವು. ಅದು ಸರಿನಾ? ಸರಿ ಇಲ್ಲ. ಇದುವರೆಗೂ ನೀವು ಎಷ್ಟೋ ಕ್ಲಾಸ್ಗಳನ್ನ ಕೇಳಿದ್ದೀರಾ. ಬುದ್ಧ ಭಗವಾನ ಅದೇ ಹೇಳಿದ್ದು, ಅಪ್ಪೋ ದೀಪೋ ಭವ. ನಿನ್ನ ದೀಪವನ್ನು ನೀನು ಬೆಳಗಿಸ್ಕೋ, ನಿನ್ನ ಉದ್ಧಾರವನ್ನು ನೀನು ಮಾಡ್ಕೋ ಅಂತ ಹೇಳಿದ್ರೆ ಹೊರತಾಗಿ ಬೇರೆಯವ್ರನ್ನ ಉದ್ಧಾರ ಮಾಡಕ್ ನಾವು ಬಂದಿಲ್ಲ ಈ ಭೂಮಿ ಮೇಲೆ. ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳಕ್ ನಾವು ಬಂದಿದ್ದೀವಿ ಅಲ್ವಾ? ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ಅಂದ್ರೆ ಈ ತರ ಒಂದು ಹಂತವನ್ನ ನಾವು ಏರ್ತಾ ಹೋಗ್ಬೇಕು ಅಂದ್ರೆ ಎಲ್ಲಾನು ನಮ್ಮಲ್ಲಿ ನೋಡುವಂತಹದ್ದು ಕೂಡ ಪಾಸಿಟಿವ್ ವೇನಲ್ಲೇ ಇರಬೇಕು. ನಮ್ಮ ಆಲೋಚನೆಗಳು ಸಹಿತ ಪಾಸಿಟಿವ್ ವೇನಲ್ಲೇ ಇರಬೇಕು. ಅವಾಗ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ನಮ್ಮಲ್ಲಿ ಬರಲ್ಲ. ಇದು ಗುರುತಿಸೋದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಗುರುತಿಸೋದು, ಅಕ್ನಾಲೇಜ್ಮೆಂಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಹೋಗೋಣ ಪ್ರಶಂಸೆ. ಈ ಪ್ರಶಂಸೆ ಅಂದ್ರೆ ಅಕ್ನಾಲೇಜ್ಮೆಂಟ್ ಇರುವುದನ್ನ ಅಂದ್ರೆ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ಇಲ್ಲದೆ ಹೇಗಿದೆಯೋ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ಪ್ರಶಂಸೆ ಅನ್ನೋದು ನಮ್ಮ ಜೊತೆಗೇನೆ ಇರುತ್ತೆ. ನಾ ಹೇಳಿದ್ನಲ್ಲ, ಹೇಗಿದೆಯೋ ಹಾಗೆ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸಿದಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಜಡ್ಜ್ಮೆಂಟಲ್ ಅನ್ನೋ ಆಟಿಟ್ಯೂಡ್ ಬರ್ದೇನೆ ನಾವು ಪ್ರಶಂಸೆಯನ್ನು ಮಾಡ್ತೀವಿ. ನಮ್ಮ ಮನಸ್ಸು ಯಾವಾಗ್ಲೂ ನೆಗೆಟಿವ್ನೇ ಯೋಚಿಸ್ತಿರುತ್ತೆ. ಆಗುತ್ತೋ ಇಲ್ವೋ, ಅವ್ರು ಯಾಕೆ ಹಿಂಗ್ ಮಾಡಿದ್ರು, ನನಗೆ ಯಾಕೆ ಹಿಂಗಾಯ್ತು, ನಾನೇನ್ ತಪ್ಪು ಮಾಡಿದೆ ಅಲ್ವಾ? ನಮ್ಮನ್ನ ನಾವು ಈ ರೀತಿಯಾಗಿ ಸಮರ್ಥಿಸ್ಕೊಳ್ತಾ ಹೋಗ್ತೀವಿ ನಮ್ಮನ್ನ. ಅಂದ್ರೆ ನಾನ್ ತುಂಬಾ ಪರ್ಫೆಕ್ಟು, ನಾನು ಎಲ್ಲಾದ್ರೂ ಪರ್ಫೆಕ್ಟ್ ಆಗಿದ್ದೀನಿ, ನನಗೆ ಯಾಕೆ ಹೀಗಾಯ್ತು, ಒಂದ್ ಕ್ವಶನ್ ನಾವೇ ಹಾಕೊಂಡ್ಬಿಡ್ತೀವಿ. ನಾವ್ ಯಾವಾಗ್ಲೂ ಅಷ್ಟೇನೆ ಇರೋದನ್ನ ಬಿಟ್ಟು ಇಲ್ದಿರೋದನ್ನ ನಾವು ಹೈಲೈಟ್ ಮಾಡ್ತಾ ಹೋಗ್ತೀವಿ ಯಾವಾಗ್ಲೂ. ಯಾವಾಗ ಇಲ್ದೇ ಇರೋದನ್ನ ಹೇಳ್ತೀವ ನಾವು, ಅಲ್ಲಿ ಪ್ರಶಂಸೆಯ ಮನೋಭಾವ ನಮಗ್ ಬರೋದೇ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವ್ ಯಾವಾಗ್ಲೂ ಋಣಾತ್ಮಕ ವಿಷಯಗಳನ್ನ ಬಿಟ್ಬಿಟ್ಟು ಋಣಾತ್ಮಕ ವಿಷಯಗಳನ್ನ ಇಟ್ಕೊಂಡು ಧನಾತ್ಮಕ ವಿಷಯಗಳನ್ನ ಬಿಡ್ತಾ ಹೋಗ್ತೀವಿ ನಾವು. ನಾವು ಧನಾತ್ಮಕ ವಿಷಯಗಳ ಬಗ್ಗೆ ಆದಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಒಬ್ಬ ವ್ಯಕ್ತಿಯನ್ನ ನಾವು ತೆಗೆದುಕೊಂಡಾಗ ನಾವು ಅವನಲ್ಲಿರುವಂತಹ ಕುಂದು ಕೊರತೆಗಳನ್ನ ನೋಡೋದು, ಅವನಲ್ಲಿರುವಂತಹ ಗುಡ್ ಕ್ವಾಲಿಟೀಸ್ ಅನ್ನ, ಒಳ್ಳೆಯ ಕೆಲಸ ಮಾಡಿದಾಗ ಅವನ್ನ ಅಪ್ರಿಶಿಯೇಟ್ ಮಾಡುವಂತಹ ಮನೋಭಾವವನ್ನ ನಾವು ಬೆಳೆಸ್ಕೋಬೇಕು. ಯಾಕಂದ್ರೆ ಸಂಬಂಧ ಬಾಂಧವ್ಯಗಳನ್ನ ನಾವೇ ನಮ್ಮ
ಲೈಫ್ ಡಿಸೈನ್ ಅಲ್ಲಿ ಮಾಡಿ ಕರ್ಕೊಂಡ್ ಬಂದಿರ್ತೀವಿ. ಇದೆಲ್ಲ ನಮ್ಮ ಲೈಫ್ ಡಿಸೈನ್ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹಾಗಿದ್ಮೇಲೆ ಅವರ ಬಗ್ಗೆ ಕೊಂಕು ಮಾತುಗಳು, ಅವ್ರು ಸರಿ ಇಲ್ಲ, ಅವ್ರು ಹಾಗಿದ್ದಾರೆ, ಹೀಗಿದ್ದಾರೆ, ಹೀಗಿರ್ಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟೇಷನ್ ಯಾಕೆ ಇಟ್ಕೋಬೇಕು ನಾವು? ಅಲ್ವಾ? ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಾವು ಪ್ರಶಂಸೆ ಮಾಡ್ಬೇಕು. ಯಾವಾಗ ನೀವು ಒಳ್ಳೆ ಗುಣಗಳನ್ನ ಪ್ರಶಂಸೆ ಮಾಡ್ತಿರ್ತೀರೋ, ಎದುರುಗಡೆನ ವ್ಯಕ್ತಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಹೋಗ್ತಾರೆ ಮಾಸ್ಟರ್ಸ್. ಅವರಲ್ಲಿ ಕೂಡ ಬದಲಾವಣೆ ಬರುತ್ತೆ. ಯಾಕೆ ಈ ತರ ಆಗುತ್ತೆ ಅಂತ ಅನ್ಕೊಂಡಾಗ, ಈ ತರ ನಾವು ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತೀವಿ ಒಬ್ಬರ ಬಗ್ಗೆ ಅಂತಂದ್ರೆ, ನಮ್ಮಲ್ಲಿರುವ ಅಜ್ಞಾನ. ಈ ಅಜ್ಞಾನವನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಈ ರೀತಿಯಾದ ಸಜ್ಜನ ಸಾಂಗತ್ಯದಲ್ಲಿ, ಸ್ವಾಧ್ಯಾಯದಲ್ಲಿ ನಮ್ಮ ಜ್ಞಾನವನ ಮಟ್ಟವನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಯಾವಾಗ ಜ್ಞಾನದ ಅರಿವು ನಮ್ಮಲ್ಲಿ ಮೂಡುತ್ತೋ, ನಾವು ಈ ಜಡ್ಜ್ಮೆಂಟಲ್ ಅನ್ನೋ ಆಟಿಟ್ಯೂಡ್ ನ ಬಿಟ್ಬಿಟ್ಟು ಸರಿಯಾದ ಅಕ್ನಾಲೇಜ್ಮೆಂಟ್ ಮಾಡಿ, ಮಾಡುವಂತ ಅಕ್ನಾಲೇಜ್ಮೆಂಟ್ ಗುರುತಿಸೋದು ಪಾಸಿಟಿವ್ ಆಗಿದ್ರೆ ಆಟೋಮೆಟಿಕ್ ಆಗಿ ಪ್ರಶಂಸೆ ಅನ್ನೋದು ನಮ್ಮಲ್ಲಿ ಬರುತ್ತೆ. ಅಂದ್ರೆ ಪ್ರಶಂಸೆ ಸುಮ್ನೆ ಹೊಗಳೋದಲ್ಲ ಮಾಸ್ಟರ್ಸ್. ಪ್ರಶಂಸೆ ಅನ್ನೋದು ನಮ್ಮ ಮನಸ್ಸಿನ ಆಳದಿಂದ ಬರ್ಬೇಕು ನಮ್ಗೆ. ನಿಜವಾಗ್ಲೂ ಒಬ್ಬ ವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ಒಂದು ಇದೆ ಅಂತಂದ್ರೆ ಅದನ್ನ ಮನಸ್ಸಿನಿಂದ ನಾವ್ ಹೇಳ್ಬೇಕು, ಬರೀ ಬಾಯಿಂದ ಹೊಗಳೋದಲ್ಲ ಅದನ್ನ. ಅದು ನಾಟಕ ಅನ್ಸುತ್ತೆ. ಒಳಗಿಂದ ಬರ್ಬೇಕು ನಮ್ಗೆ ನಿಜವಾದ ಪ್ರಶಂಸೆ. ನಾವ್ ಈ ತರ ಒಂದು ಚೇಂಜಸ್ ಆದಾಗ ಏನಾಗುತ್ತೆ, ನಮಗೆ ಬೇಡವಾದ ವ್ಯಕ್ತಿಗಳು ಅಂತ ನಾವು ಮನಸ್ಸಲ್ಲಿ ಮುಂಚೆ ನಾವೇನ್ ಅನ್ಕೊಂಡಿದೀವೋ, ನಾವು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಪ್ರಶಂಸೆಯನ್ನು ಮಾಡ್ತಿದ್ದಾಗ ಅವ್ರಿಗೆ ಅನ್ಸುತ್ತೆ ಮಾಸ್ಟರ್ಸ್, ನಾವು ಇವ್ರ ಬಗ್ಗೆ ತಪ್ಪು ಮಾಡ್ಬಿಟ್ವಲ್ವಾ, ಇವರ ಆಲೋಚನೆಯ ಮಟ್ಟ ಎಂಥದ್ದು, ನಾನು ಏನೇ ಮಾಡಿದ್ರು ಇವ್ರು ನನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ದಾರಲ್ಲ ಅಂತ ಹೇಳ್ತಾ ಅವರೇ ನಮ್ಮಿಂದ ದೂರ ಸರಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಜ್ಞಾನ ಸರಿದೋಗ್ತಾರೆ ಅವರು. ನಾವೇನ್ ಕಳ್ಸೋದ್ ಬೇಕಾಗಿಲ್ಲ, ಅವರೇ ದೂರ ಆಗೋಗ್ತಾರೆ. ನೋಡಿ, ಸಂಬಂಧ ಬಾಂಧವ್ಯಗಳಲ್ಲಿ ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಈ ಅಕ್ನಾಲೇಜ್ಮೆಂಟ್ ಅಂಡ್ ಅಪ್ರಿಸಿಯೇಷನ್. ಹಾಗೇನೆ ಈ ಅಪ್ರಿಸಿಯೇಷನ್ ಅಂತ ಬಂದಾಗ, ಪ್ರಶಂಸೆ ಅಂತ ಬಂದಾಗ, ನಮ್ಮಲ್ಲಿ ಇರುವಂತಹ ಗುಣಗಳನ್ನು ಮೊದಲು ನಾವು ಗುರುತಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು ಅಲ್ವಾ? ನಮ್ಮಲ್ಲಿರುವಂತಹ ಗುಣಗಳನ್ನು ಯಾವಾಗ ನಾವು ಗುರುತಿಸಕ್ಕೆ ಶುರು ಮಾಡ್ತೀವೋ, ಆಟೋಮೆಟಿಕ್ ಆಗಿ ಬೇರೆಯವರಲ್ಲೂ ಕೂಡ ನಾವು ಒಳ್ಳೆಯ ಗುಣಗಳನ್ನು ನೋಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪ್ರಶಂಸೆನ ನಿಮ್ಮನ್ನ ನೀವು ಫಸ್ಟ್ ಮಾಡ್ಕೋಬೇಕು. ಇವತ್ತು ನಾನು ಚೆನ್ನಾಗಿ ಯೋಗ ಮಾಡಿದೆ, ವೆರಿ ಗುಡ್. ಇವತ್ತು ನನಗೆ ಚೆನ್ನಾಗಿ ಧ್ಯಾನ ಆಯ್ತು, ತುಂಬಾ ಒಳ್ಳೇದು. ನೋಡಿ, ನಾನೊಂದು ಸ್ಟೆಪ್ಪು ನಾನು ಮೇಲತ್ತಿದೆ ಇವತ್ತು ಅಂತ ನಿಮ್ಮನ್ನ ನೀವು ಪ್ರಶಂಸಿಸಿಕೊಂಡಾಗ ಆ ಪಾಸಿಟಿವ್ ಆಗಿ, ಆ ಪಾಸಿಟಿವ್ ಆಟಿಟ್ಯೂಡ್ ನಿಮ್ಮಲ್ಲಿ ಬರುತ್ತೆ ಮಾಸ್ಟರ್. ಮೊದಲು ನನ್ನನ್ನ ನಾನು ಪ್ರಶಂಸೆಯನ್ನು ಮಾಡ್ಕೋಬೇಕು. ಎಷ್ಟೋ ಕ್ಲಾಸಲ್ಲಿ ನಾ ಹೇಳಿದ್ದೀನಿ, ನನ್ನನ್ನ ನಾನು ತುಂಬಾ ಪ್ರಶಂಸಿಸ್ಕೊಂಡು, ವೆರಿ ಗುಡ್ ಆಯ್ತು, ಇವತ್ತು ಚೆನ್ನಾಗಿ ಮಾಡಿದೆ ಪಾಠನ, ಇವತ್ತು ನೀನ್ ಯೋಗವನ್ನು ಚೆನ್ನಾಗಿ ಮಾಡಿದೆ. ಯಾಕಂದ್ರೆ ನಾನು ಯೋಗ ಮಾಡ್ತೀನಿ ಮಾಸ್ಟರ್ಸ್, ಎವ್ರಿ ಡೇ 1 hour ಯೋಗ ಮಾಡ್ತೀನಿ. ಮಿನಿಮಮ್ 20 ಮಿನಿಟ್ಸ್ ಪ್ರಾಣಾಯಾಮ ಮಾಡ್ತೀನಿ ನಾನು. ನಮ್ಮ ಪ್ರತಿಯೊಬ್ಬ ಮಾಸ್ಟರ್ಸ್ಗೆ ಪ್ರಾಣಾಯಾಮ ಬಹಳ ಮುಖ್ಯವಾದದ್ದು ಮಾಸ್ಟರ್ಸ್. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಈ ಉಸಿರಾಟ ಅನ್ನೋದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ವಿ. ನಾವು ಅಬ್ಸರ್ವೇ ಮಾಡ್ತಿರ್ಲಿಲ್ಲ ಅದನ್ನ. ಈಗ ನಮ್ಗೆ ಅದರಿಗೂ ಗೊತ್ತಾದಿಂದ ನಾವೇನ್ ಮಾಡ್ತೀವಿ, ಇದೆಲ್ಲ ನಾವು ಮಾಡ್ಬೇಕು, ಇದೆಲ್ಲ ಹಂತಗಳು. ನಾವು ಮೇಲೆ ಹೋಗೋದಕ್ಕೆ ಒಂದೊಂದು ಹಂತವನ್ನ ನಾವು ಮೆಟ್ಲನ್ನ ಹತ್ಕೊಂಡು ಹೋದ್ರೇನೆ ನಮ್ಮ ಗುರಿ ಮೇಲ್ಗಡೆ ನಾವು ತಲುಪಕ್ ಸಾಧ್ಯ.
ಮೊದಲು ನಿಮ್ಮಲ್ಲಿರುವಂತಹ ಗುಣಗಳನ್ನ ನೀವು ಅಪ್ರಿಸಿಯೇಟ್ ಮಾಡಕ್ಕೆ ನೀವು ಪ್ರಯತ್ನ ಪಡಿ. ಹಾಗೆ ನಕಾರಾತ್ಮಕ ಗುಣಗಳನ್ನು ಗುರುತಿಸಿ ನೀವೇನ್ ಮಾಡ್ಬೇಕು, ಅದನ್ನ ಬಿಡ್ತಾ ಹೋಗ್ಬೇಕು. ಪಾಸಿಟಿವ್ ಗುಣಗಳನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಯಾವಾಗ ಮೊದಲು ನಮ್ಮಲ್ಲಿ ನಾವು ಬದಲಾವಣೆ ತಂದ್ಕೊಳ್ತೀವೋ, ಎದುರುಗಡೆ ಇರುವ ವ್ಯಕ್ತಿಯಲ್ಲೂ ಕೂಡ ನಾವು ಪಾಸಿಟಿವ್ ಗುಣಗಳನ್ನ ನೋಡಕ್ಕೆ ನಾವು ಶುರು ಮಾಡ್ತೀವಿ. ಆ ಗುಣಗಳನ್ನ ಗುರುತಿಸಿದಾಗ ಪ್ರಶಂಸೆ ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಹೇಳೋದಕ್ಕೆ ಇದು ಬಹಳ ಚಿಕ್ಕ ಚಿಕ್ಕ ವರ್ಡ್ಸೇನೆ ಮಾಸ್ಟರ್ಸ್, ಗುರ್ಸೋದು, ಪ್ರಶಂಸೋದು. ಬಟ್ ಅದನ್ನ ಅಳವಡಿಸ್ಕೊಂಡಾಗ ಜೀವನ ಬಹಳ ಆನಂದದಾಯಕವಾಗಿರುತ್ತೆ. ನಾವ್ ಯಾವಾಗ್ಲೂ ಖುಷಿಯಾಗೇ ಇರ್ತೀವಿ ನಾವು. ಯಾವಾಗ ಪಾಸಿಟಿವ್ ವೇವ್ ನಲ್ಲಿ ನಾವಿರ್ತೀವೋ ನಮ್ಮ ವೈಬ್ರೇಷನ್ ಹೈ ಲೆವೆಲ್ ಹೋಗ್ತಾ ಇರುತ್ತೆ ಮಾಸ್ಟರ್ಸ್. ನಮ್ಮ ಥಿಂಕಿಂಗ್ ಆಗ್ಬೋದು, ನಮ್ಮ ಮಾತಾಗ್ಬೋದು, ಟೋಟಲಿ ಚೇಂಜ್ ಆಗೋಗ್ತಾ ಇಲ್ಲ. ನಾವು ಪತ್ರಿಜಿಯವ್ರನ್ನ ನೋಡಿ, ಹೇಗಿರ್ತಾರೆ ಅವರು. ಈಗಿರಲ್ಲ, ಬಟ್ ಕ್ಲಾಸ್ ಅಲ್ಲಿ ನೋಡಿದಾಗ ನಾವು ಆ ರೀತಿ ಆಗ್ಬೋದು. ಆಗಕ್ಕಾಗಲ್ಲ ಅಂದ್ರು ಅಟ್ಲೀಸ್ಟ್ ಹತ್ರ ಆದ್ರೂ ಹೋಗೋಣ. ನಾವು ಪ್ರತಿ ಒಬ್ಬರಿಗೂ ಸಾಧ್ಯ ಇದೆ ಮಾಸ್ಟರ್ಸ್, ಪ್ರಯತ್ನ ಪಡ್ಬೇಕಷ್ಟೇ. ನಾವು ಪ್ರತಿ ದಿನ ನಮ್ಮನ್ನ ನಾವೇನು ಪರೀಕ್ಷೆಗೆ ಒಳಗ ಪಡ್ಕೊಂಡು, ಓಹೋ ಇಂಥ ಸಿಚುವೇಶನ್, ಇಂಥ ವ್ಯಕ್ತಿ ಬಂದ್ರಲ್ವಾ, ನಾನು ಈಗ ನಡ್ಕೋಬೇಕು ಅವ್ರ ಹತ್ರ, ಅವರಲ್ಲಿರುವಂತ ಒಂದೊಳ್ಳೆ ಗುಣವನ್ನ ನಾನು ರೆಕಗ್ನಿಷನ್ ಮಾಡ್ಬೇಕು, ಅದನ್ನ ಅವ್ರ ಮುಂದೆ ನಾವು ಪ್ರಶಂಸೆಯನ್ನು ಮಾಡ್ಬೇಕು. ಪ್ರಶಂಸಿಸ್ಬೇಕು ಅಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ನಾವು ಅದನ್ನ, ನಮ್ಗೆ ನಿಮ್ಮಲ್ಲಿರುವಂತಹ ಈ ಒಳ್ಳೆ ಗುಣ ಬಹಳ ಇಷ್ಟ ಆಯ್ತು, ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ, ನೀವು ಈ ತರ ಇದನ್ನ ಅಂತ ಈ ರೀತಿಯಾಗಿ ಪ್ರಶಂಸೆಯನ್ನು ಒಳಗೊಡ್ಬೇಕು. ನಾವು ಮೇಲ್ಗಡೆ ಒಂದಂತೀವಿ, ಒಳಗಡೆ ಅಯ್ಯೋ ಇವರೊಬ್ರು ಅನ್ಕೊಡ್ತೀವಿ. ಅದು ನಿಜವಾದ ಪ್ರಶಂಸೆ ಅಲ್ಲ ಮಾಸ್ಟರ್ಸ್. ಮನಸ್ಸಿನ ಆಳದಿಂದ ಬರಬೇಕು ಪ್ರಶಂಸೆ. ನೆಕ್ಸ್ಟ್ ಇವೆರಡು ಮುಗಿದ್ಮೇಲೆ ಮೂರನೇದೇನ್ ಬರುತ್ತೆ? ಗ್ರಾಟಿಟ್ಯೂಡ್, ಕೃತಜ್ಞತೆಯ ಭಾವ. ನಮ್ಮ ಸಂಬಂಧಗಳಲ್ಲಿ ಈ ಮೂರನೇ ಗುಣವಾದ ಕೃತಜ್ಞತೆಯ ಭಾವ ಬಹಳ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು, ಕೆಲವು ಸನ್ನಿವೇಶಗಳು ಬಂದಾಗ ಅವರಿಂದ ನಾವು ತುಂಬಾ ನೋವು, ದುಃಖವನ್ನ ಅನುಭವಿಸ್ತೀವಿ ಅಂತ ಅನ್ಕೊಂಡಿರ್ತೀವಿ ನಾವು. ಇವರಿಂದ ನನ್ಗೆ ಹೀಗಾಗೋಯ್ತಲ್ವಾ ಅಂತ ಬಂದಿರುತ್ತೆ ಅಫ್ಕೋರ್ಸ್. ಆದರೂ ಸಹ ನಾವೇನ್ ಅನ್ಕೋಬೇಕು, ನಿಮ್ಮಿಂದ ಒಂದು ಒಳ್ಳೆಯ ಪಾಠವನ್ನು ನಾನು ಕಲಿತೆ ಜೀವನದಲ್ಲಿ. ಇವತ್ತು ಅವರ ಗಿದ್ದಿದ್ದಕ್ಕೇನೆ ನನ್ನ ಮನಸ್ಸಿನ ಭಾವನೆಗಳು ತುಂಬಾ ಕುದ್ದೋದಾಗ, ಆವಾಗ ನನಗೆ ಮನಸ್ಸಿಗೆ ಶಾಂತಿ ಬೇಕು ಅಂತ ನಾನು ಈ ಧ್ಯಾನಕ್ಕೆ ಬಂದೆ. ಈ ಧ್ಯಾನಕ್ಕೆ ಬಂದ ಕಾರಣ ಯಾರಾದ್ರೂ? ಆ ವ್ಯಕ್ತಿ, ಆ ಸನ್ನಿವೇಶ, ಆ ಪರಿಸ್ಥಿತಿನೇ ಕಾರಣ ಆಯ್ತು ಅಲ್ವಾ? ಅವಾಗ ನಾವು ಅವ್ರಿಗೆ ಏನ್ ಹೇಳ್ಬೇಕು? ಥ್ಯಾಂಕ್ಸ್ ಹೇಳ್ಬೇಕು. ಇವತ್ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ಆ ವ್ಯಕ್ತಿಗಳು, ಆ ಪರಿಸ್ಥಿತಿಗಳೇ ನನಗೆ ಕಾರಣ. ಅವರಿಗೆ ನಾವು ಗ್ರಾಟಿಟ್ಯೂಡ್ ಆಗಿರ್ಬೇಕು, ಕೃತಜ್ಞತೆಯ ಭಾವನೆಯನ್ನು ಹೊಂದಿರ್ಬೇಕು ಅವರಲ್ಲಿ. ಯಾವಾಗ ನಾವ್ ಈ ರೀತಿ ಕೃತಜ್ಞತೆ ಭಾವನೆಯನ್ನು ಪಡ್ಕೊಂಡು ಕೃತಜ್ಞತೆ ಪ್ರತಿಯೊಂದಕ್ಕೂ ನಾವ್ ಹೇಳ್ತಾ ಹೋಗ್ತೀವೋ, ಯೂನಿವರ್ಸಲ್ ಇಂದ ನಮ್ಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಾನು ಈ ಮುಂಚೆ ಹೇಳಿದೆ, ನಮ್ಮಲ್ಲಿ ಏನಿದೆಯೋ ಅದನ್ನ ಬಿಟ್ಬಿಟ್ಟು ನಮ್ಮಲ್ಲಿ ಏನಿಲ್ವೋ ಅದನ್ನ ನಾವು ಪಾಯಿಂಟ್ ಔಟ್ ಮಾಡ್ತೀವಿ ಯಾವಾಗ್ಲೂ ಅಲ್ವಾ? ಒಂದು ಸಣ್ಣ ಕಥೆ ಹೇಳ್ತೀನಿ, ಹೇಳಿದ್ದೆ ಅನ್ಸುತ್ತೆ ಮುಂಚೆನೆ. ಒಬ್ಬ ವ್ಯಕ್ತಿ ಒಂದು ಫ್ಯಾಕ್ಟ್ರಿಯಲ್ಲಿ, ಚಪ್ಪಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನ್ ತುಂಬಾ ಬಡವ. ಅವನ್ಗ ಅನ್ಸುತ್ತೆ, ಅಯ್ಯೋ ಚಪ್ಪಲಿ ಫ್ಯಾಕ್ಟ್ರಿಯಲ್ಲಿ ಮಾಡ್ತಿದೀನಿ, ನನ್ಗೆ ಹಾಕೊಳಕ್ಕೆ ಚಪ್ಪಲಿನೇ ಇಲ್ವಲ್ಲ. ಆದ್ರೆ
ಈ ಫ್ಯಾಕ್ಟ್ರಿ ಓನರು ದಿನ ದಿನ ಎಂತೆಂತ ಚಪ್ಪಲಿಗಳು ಹಾಕೋಬಹುದು ಇವರು, ಎಷ್ಟು ಕಾಸ್ಟ್ಲಿ ಚಪ್ಪಲಿ ಹಾಕೋಬಹುದು, ಎಷ್ಟು ಚೆನ್ನಾಗಿರ್ತಾರೆ ಅವರು. ಆ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ರು, ಎಷ್ಟು ಒಂದು ಆರಾಮದಾಯಕ ನಡಿಗೆ ಅವ್ರದ್ದಾಗುತ್ತೆ ಅಂತ ಅವನ ಮನಸ್ಸಿನಲ್ಲಿ ಭಾವನೆ ಬಂತು ಆ ಬಡವನಿಗೆ. ಅವಾಗ ಏನಾಗುತ್ತೆ, ಅವನು ಹೋಗಿ ಓನರ್ನ ಒಂದ್ಸಲ ಯಾವ್ದೋ ಒಂದು ಕಾರಣ ಬಂದಾಗ ಓನರ್ನ ಹೋಗಿ ಭೇಟಿಯಾಗಿ ಹೇಳ್ತಾನೆ, ಸ್ವಾಮಿ ನೀವ್ ಎಷ್ಟು ಪುಣ್ಯ ಮಾಡಿದ್ರಿ, ನಿಮ್ದು ಚಪ್ಪಲಿ ಫ್ಯಾಕ್ಟ್ರಿ ಬಗೆ ಬಗೆಯಾದ ಚಪ್ಪಲಿಗಳನ್ನ ತಯಾರು ಮಾಡ್ತೀರಾ, ಎಷ್ಟು ಒಳ್ಳೊಳ್ಳೆ ಚಪ್ಪಲಿಗಳು ನೀವು ಹಾಕೊಳ್ತೀರಾ, ಎಷ್ಟು ಆರಾಮದಾಯಕವಾಗಿರುತ್ತೆ ನಿಮ್ಮ ನಡಿಗೆ. ನಾನ್ ಬಡವ, ನಾನ್ ಚಪ್ಪಲಿ ಹಾಕೊಳಕ್ಕೆ ಆಗಲ್ಲ, ನನಗೆ ಆ ಒಂದು ಶಕ್ತಿಯನ್ನು ದೇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾನಂತೆ. ಆವಾಗ ಓನರ್ ಹೇಳ್ತಾನಂತೆ, ಅಯ್ಯೋ ಮೂರ್ಖ, ನೀನು ನಿನ್ನ ನೋಡಿ ನೀನು ಹೀಯಾಳಿಸ್ಕೊಳ್ತಿದೀಯಾ, ನಿನಗೆ ನಡೆಯೋದಕ್ಕೆ ಕಾಲ್ ಚೆನ್ನಾಗಿದೆ, ನನ್ಗೆ ಇಷ್ಟೆಲ್ಲ ಇದೆ, ಬಟ್ ಚಪ್ಪಲಿ ಹಾಕೋಬೇಕು ಅಂದ್ರೆ ನನಗೆ ಕಾಲೇ ಇಲ್ಲ. ಅವಾಗ ನೀನು ಆ ದೇವರಿಗೆ ಎಷ್ಟು ಕೃತಜ್ಞತೆ ಆಗಿರ್ಬೇಕು, ನೀನು ನಿನಗೆ ಕಾಲ್ ಕೊಟ್ಟಿದ್ದಾನೆ ನಡ್ಕೊಂಡು ಹೋಗೋದಿಕ್ಕೆ. ನಾವು ಮಾಡೋದು ಇದೇ ತಪ್ಪಲ್ವಾ ಮಾಸ್ಟರ್ಸ್? ನೋಡಿ, ಅವಾಗ ಅವನ್ಗ ಅನ್ಸ್ತಂತೆ, ಎಷ್ಟು ಆಡಂಬರ ಜೀವನ ಇದ್ರೆ ಏನು, ಪಾಪ ಮನುಷ್ಯನ ಕಾಲೇ ಇಲ್ವಲ್ಲ, ಆ ಭಗವಂತ ನನಗೆ ಕಾಲ್ ಕೊಟ್ಟಿದ್ದಾನೆ, ಚಪ್ಪಲಿ ಕೊಡದೆ ಇದ್ರೆ ಏನಂತೆ, ಕಾಲ್ ಕೊಟ್ಟಿದ್ದಾನೆ, ಅವಾಗ ನಾನು ಎಷ್ಟು ಕೃತಜ್ಞತಲಾಗಿರ್ಬೇಕು ಆ ಭಗವಂತನಿಗೆ. ನಾವು ಅಷ್ಟೇನೆ, ನಾವೇನ್ ಮಾಡ್ತಿರ್ತೀವಿ, ಎಲ್ಲಾ ಕೊಟ್ಟಿರ್ತಾನೆ, ಸರಿ ಮನೆ ಸ್ವಂತ ಇರ್ಬೇಕು ಅಂದ್ರೆ ಸ್ವಂತ ಮನೆನೇ ಆಗ್ಬೇಕಾಗಿಲ್ಲ ಮಾಸ್ಟರ್, ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ನಡೆಯುತ್ತೆ. ಆದ್ರೆ ಯಾರ ಹತ್ರ ಸ್ವಂತ ಮನೆ ಇದೆ ಅದನ್ನ ನೋಡ್ಕೊಂಡು, ಅಯ್ಯೋ ನನಗಿಲ್ವಲ್ಲ, ಮನೆ ಇಲ್ವಲ್ಲ, ಮನೆ ಇಲ್ವ ಕೊರಗ್ತಾ ಇರ್ತೀವಿ. ಯಾವಾಗ ಈ ರೀತಿ ಕುಂದುಕೊರತೆಗಳನ್ನ ನಾವು ಎತ್ತು ತೋರಿಸ್ತಿರ್ತೀವೋ ಅಲ್ಲಿ ನಮಗೆ ಕೃತಜ್ಞತೆಯ ಭಾವನೆ ಬರೋಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಏನಿದೆಯೋ ಅದನ್ನ ಅದಕ್ಕೆ ನಾವು ಕೃತಜ್ಞತರಾಗಿರ್ಬೇಕು. ಆ ಯೂನಿವರ್ಸ್ಗೆ ಕೃತಜ್ಞತೆಯನ್ನು ನಾವು ಅರ್ಪಿಸ್ತಾ ಹೋಗ್ಬೇಕು. ನನ್ಗಿಷ್ಟು ಕೊಟ್ಟಿದೆಯಲ್ಲ, ನನ್ಗಿಷ್ಟಿದೆಯಲ್ಲ, ನಾವು ಹೇಳ್ತಾ ಹೋಗ್ಬೇಕು, ನನ್ನ ಹತ್ರ ಅದಿದೆ, ಅಬಂಡೆನ್ಸ್ ಆಗಿದೆ ನನ್ನ ಹತ್ರ, ನನಗೆ ಆರೋಗ್ಯ ಕೊಟ್ಟಿದೀಯ, ಇದಕ್ಕಿಂತ ದೊಡ್ಡ ಭಾಗ್ಯ ಏನ್ ಬೇಕು ನಮ್ಗೆ? ಬ್ಯೂಟಿಫುಲ್ ಆದ ದೇಹವನ್ನು ಕೊಟ್ಟಿದ್ದಾನೆ ಭಗವಂತ ನಮ್ಗೆ, ಇದಕ್ಕಿಂತ ದೊಡ್ಡ ಭಾಗ್ಯ ಏನ್ ಬೇಕು ನಮ್ಗೆ ಅಲ್ವಾ? ಕಾರಲ್ಲೇ ಓಡಾಡ್ಬೇಕು ಅನ್ನೋ ಆಸೆ ಯಾಕೆ, ಕಾರೇ ತಗೋಬೇಕು ಅನ್ನೋ ಆಸೆ ಯಾಕೆ ನಮ್ಗೆ? ಈಗ ಎಷ್ಟೊಂದು ಆಪ್ಷನ್ಸ್ ಇದೆ ನಮ್ಗೆ. ಮೊಬೈಲ್ ತಗೊಂಡು ಬುಕ್ ಮಾಡಿದ್ರೆ ನಾವು ಬೇಕಾಗಿರೋ ಕಾರ್ ನಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ, ಹೋಗೋದು ಒಂದ್ ರೋಡ್ ನೋಡ್ಕೊಂಡ್ ಬರೋದು, ನಿಲ್ಲೋದು, ಮುಗಿದೋಯ್ತು, ಕಾರಲ್ಲಿ ಹೋಗೋ ಆಸೆ ಮುಗಿದೋಯ್ತು. ಅದಕ್ಕೆ ಸಾಲ ಮಾಡಿ EMI ಕಟ್ಟಕ್ ಆಗ್ದಿರಾ ಅವ್ನ್ ಬ್ಯಾಂಕ್ ಅವ್ನ್ ಬಂದು ಅದನ್ನ ಸೀಸ್ ಮಾಡೋ ಬದಲು ಬಾಡಿಗೆ ಕಾರಲ್ಲಿ ಹೋಗಿ ಆ ಆಸೆಯನ್ನು ನೀಗಿಸ್ಕೊಳ್ಳೋಣ ಮಾಸ್ಟರ್ಸ್ ನಾವು. ಯಾವಾಗ್ಲೂ ಅಷ್ಟೇ, ನಮ್ಮಲ್ಲಿ ಇರೋದನ್ನ ನಾವು ಅದನ್ನ ಗುರುತಿಸ್ಬೇಕು, ಅದ್ರ ಬಗ್ಗೆ ಪ್ರಶಂಸೆಯ ಭಾವನೆಯನ್ನು ಪಡೆದಾಗ ಅದಕ್ಕೆ ನಾವು ಕೃತಜ್ಞತರಾಗಿರ್ತೇವೆ. ಒಂದು ಪರಿಸ್ಥಿತಿ ನಮಗ್ ಬಂತು ಅಂದ್ರೂ ಅಷ್ಟೇನೆ, ಅದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಹೇಳ್ಬೇಕು. ಈ ಪರಿಸ್ಥಿತಿ ಬಂದಿದ್ದಕ್ಕೆ ನಾನು ಜೀವನದಲ್ಲಿ ಇನ್ನೊಂದು ಮೆಟ್ಟಿಲನ್ನು ಮೇಲಕ್ಕೆ ಹತ್ತಿದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಅದನ್ನ ದೂಷಿಸೋದಲ್ಲ ಮಾಸ್ಟರ್ಸ್. ಹಾಗೇನೆ ಅನಾರೋಗ್ಯ ಬರುತ್ತೆ, ನಾವ್ ಅದನ್ನೇನ್ ಮಾಡ್ತೀವಿ, ಆ ಅನಾರೋಗ್ಯದ ಬಗ್ಗೆ ಪದೇ 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 ಹೇಳ್ತಾನೆ ಇರ್ತೀವಿ ನಾವ್ ಎಲ್ರಿಗೂ. ಅದಲ್ಲ, ಅದು ಬಂದಿದೆ ಅಂದ್ರೆ ಅದರಿಂದ ನಾನು ಏನೋ ಕಲಿಬೇಕಾಗಿದೆ, ನಾನು ಕಲಿತು ಮುಂದೆ ಹೋಗ್ತೀನಿ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ಗುರುತಿಸ್ಬೇಕು, ಅದಕ್ಕೆ ಪ್ರಶಂಸೆ ಮಾಡ್ಬೇಕು. ಆವಾಗ ಆವಾಗ ಏನಾಗುತ್ತೆ, ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ತೀವಿ ನಾವು. ಈ ರೀತಿಯಾಗಿ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಈ ಪಾಸಿಟಿವ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ ನಮ್ಮಲ್ಲಿ ಈ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಮ್ಗೆ ಆಲೋಚನೆಯ
ವಿಧಾನ ಚೇಂಜ್ ಆಗುತ್ತೆ, ಬದಲಾವಣೆಗೆ ಹೋಗ್ತದೆ ನಮ್ಮ ಆಲೋಚನೆಗಳು ಸಹಿತ. ಯಾವಾಗ ಆಲೋಚನೆಗಳನ್ನ ನಾವು ಚೇಂಜ್ ಮಾಡ್ಕೊಳ್ತೀವೋ ನಮ್ಮ ಮಾತುಗಳು ಅದು ಕೂಡ ಶುದ್ಧವಾಗುತ್ತಾ, ನಾವು ಏನು ಮಾತಾಡಬೇಕು ಏನು ಮಾತನಾಡಬಾರದು ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಏಕಂದ್ರೆ ನಮ್ಮ ಸಂಕಲ್ಪಕ್ಕೆ, ನಮ್ಮ ಮಾತಿಗೆ ಬಹಳ ಪವರ್ ಇದೆ ಮಾಸ್ಟರ್ಸ್. ಆ ಪವರ್ನ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು. ಪ್ರತಿಯೊಂದರೂ ಒಳ್ಳೇದನ್ನೇ ನೋಡ್ಬೇಕು, ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ನಾವು ಬಯಸ್ಬೇಕು. ಈ ರೀತಿಯಾಗಿ ನಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಸಮೃದ್ಧಿಯಾಗಿ ಸುಸಂಬದ್ಧವಾಗಿರ್ಬೇಕು ಅಂತಂದ್ರೆ ಗುರುತಿಸುವುದು, ಹೇಗಿದೆಯೋ ಹಾಗೆ ನೋಡೋದು ನಾವು ಕಲಿಬೇಕು. ಹಾಗೆ ಪ್ರಶಂಸೆ, ನಮ್ಮನ್ನೇ ನಾವು ಮೊದಲು ಪ್ರಶಂಸೆಗೆ ಒಳಪಟ್ಕೊಂಡು ಮತ್ತೆ ಬೇರೆಯವನ್ನ ಪ್ರಶಂಸಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮ್ಮನ್ನ ನಾವು ಪ್ರಶಂಸಿಕೊಂಡಾಗ ನಮ್ಮ ವೈಬ್ರೇಷನ್ ಡಬಲ್ ಆಗ್ತಾ ಹೋಗುತ್ತೆ. ಕೃತಜ್ಞತೆ ನೆಕ್ಸ್ಟ್. ವ್ಯಕ್ತಿ, ಪರಿಸ್ಥಿತಿ ಮತ್ತು ವ್ಯಕ್ತಿಗಳ ಬಗ್ಗೆ ನಾವು ಒಂದು ಕೃತಜ್ಞತೆ ಭಾವನೆಯನ್ನು ಹೊಂದಿರಬೇಕು. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ವೈಬ್ರೇಷನ್ ಆ ಯೂನಿವರ್ಸ್ಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ನಾವೇನು ಕೇಳೋದೇ ಬೇಕಾಗಿಲ್ಲ ಮಾಸ್ಟರ್ಸ್, ನಮ್ಗೆ ಏನ್ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಅನ್ಸುತ್ತೋ ಅದು ನಮಗ್ ಕೊಡ್ತಾ ಹೋಗುತ್ತೆ ಯೂನಿವರ್ಸ್. ಇದನ್ನ ಇವತ್ತಿನ ಪ್ರತಿಯೊಬ್ಬರು ಅಕ್ನಾಲೆಜ್ಮೆಂಟ್, ಅಪ್ರಿಸಿಯೇಷನ್ ವಿತ್ ಗ್ರಾಟಿಟ್ಯೂಡ್ ಇದನ್ನ ದಯವಿಟ್ಟು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನವನ್ನು ಪಡಿ ಮಾಸ್ಟರ್ಸ್. ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ, ಇನ್ನೊಂಚೂರು ಪರ್ಫೆಕ್ಷನ್ ಆಗೋಣ ಅಲ್ವಾ? ಯಾಕಂದ್ರೆ ಪರಿಸ್ಥಿತಿಗಳು ಬಂದಾಗ ನಾವು ಒಂಚೂರು ಜಾರ್ ಬಿಡ್ತೀವಿ, ಅದು ನಿಜಾನೇ. ಬಟ್ ಜಾರದೇ ಇದ್ದಾಗೆ ನಾವು ನಮ್ಮನ್ನ ನಾವು ಯಾವಾಗ್ಲೂ ನಾವು ಸ್ಕ್ಯಾನ್ ಮಾಡ್ಕೊಳ್ತಾನೆ ಇರ್ಬೇಕು. ನಾವು ಸ್ಕ್ಯಾನ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಒಂಚೂರು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ, ನಮ್ಮ ವೈಬ್ರೇಷನ್ ಹೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತಹ ನನ್ನ ಎಲ್ಲ ಮಾಸ್ಟರ್ಸ್ಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಈ ವೇದಿಕೆಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.